ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈ ದಿನ ಒಂದು ವಿಶೇಷವಾದ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದೇವರ ಸ್ವಂತ ನಾಡು ಎಂದೇ ಖ್ಯಾತಿ ಗಳಿಸಿರುವ ಕೇರಳದಲ್ಲಿ ಉಸಿರುಗಟ್ಟಿಸುವ ವಾತಾವರಣವೊಂದು ಸೃಷ್ಟಿಯಾಗುತ್ತಿದೆ. ದುಬೈಗೂ ಕೇರಳಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಕೇರಳದಲ್ಲಿ ಪ್ರತಿ ಕುಟುಂಬದಲ್ಲಿ ಒಬ್ಬರಾದರೂ ಕೆಲಸದ ಸಲುವಾಗಿ ದುಬೈ ಅಥವಾ ಇನ್ನಿತರೆ ಅರಬ್ ರಾಷ್ಟ್ರಗಳಿಗೆ ಹೋಗ್ತಾರೆ. ಇದು ಇಲ್ಲಿ ತೀರಾ ಸಾಮಾನ್ಯವೇ. ಹಾಗಾದರೆ ಅರಬ್ಬರ ನಾಡಿನಲ್ಲಿ ಸೃಷ್ಟಿಯಾಗಿರುವ ಅರಬ್ ಕಲ್ಯಾಣಂ ಅಂದರೆ ಏನು? ಇದು ಯಾಕೆಷ್ಟು ಸಂಚಲನ ಮೂಡಿಸಿದೆ ಎಂಬ ಸಂಗತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋಗಳನ್ನು ಗಮನಿಸಿ. ಮೇಲ್ನೋಟಕ್ಕೆ ಯಾವುದೋ ಇಸ್ಲಾಮಿಕ್ ಅರಬ್ ಮದುವೆಯಂತೆ ಕಾಣುತ್ತಿದೆ. ಅರಬ್ ದೇಶದಲ್ಲಿ ಇರಬಹುದು ಎಂದುಕೊಂಡರೆ ಅದು ತಪ್ಪು. ಇದು ನಡೆಯುತ್ತಿರುವುದು ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ. ಅಮ್ಮಿ ಮುಬಾರಕ್ ಹೋ, ಆಪ್ಕೋ 17 ಮೌದ್ ಮಿಲಾ ಹೇ ಅಂದರೆ ಅಭಿನಂದನೆಗಳು ಅಮ್ಮ, ನಿಮಗೆ ಈಗ 17ನೇ ಅಳಿಯ ಸಿಕ್ಕಿದ್ದಾನೆ. ಹೀಗೊಂದು ಮೆಸೇಜ್ ಹೈದರಾಬಾದ್ನ ಓಲ್ಡ್ ಸಿಟಿಯ ನಶೇಮನ್ ನಗರದ ಆಟೋ ಚಾಲಕ ಫಿರಾಜುದ್ದೀನ್ ಅಹಮದ್ ಮಗಳಾದ 18ನೇ ಅರೆಯದ ರೆಹಾನಾ ಬೇಗಂ ತನ್ನ ತಾಯಿ ಮೊಹಿನಾ ಬೇಗಂಗೆ ಅವರಿಗೆ ಒಂದು ಮೆಸೇಜನ್ನು ಕಳಿಸ್ತಾರೆ. ರೆಹಾನಾ ಕೇವಲ 14 ವರ್ಷದ ಅಪ್ರಾಪ್ತ ಬಾಲಕಿಯಾಗಿದ್ದಾಗಲೇ ಆಕೆಯ ಮದುವೆಯನ್ನು 55 ವರ್ಷದ ಓರ್ವ ದುಬೈ ಶೇಖ್ನೊಂದಿಗೆ ಮಾಡಲಾಗಿರುತ್ತೆ. ಆದರೆ ಮದುವೆ ಆದಕ್ಕೆ ಕೆಲವೇ ತಿಂಗಳುಗಳಲ್ಲಿ ಆಕೆಯ ಗಂಡ ಗರ್ಭಿಣಿಯಾದ ರೆಹಾನಾಳನ್ನು ಮುಂಬೈನ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾನೆ. ರೈಲ್ವೆ ನಿಲ್ದಾಣದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಹತಾಶೆಯಿಂದ ಆಕೆ ತವರು ಮನೆಗೆ ಬಂದಾಗ ಅಲ್ಲಿ ನಡೆದಿದ್ದು ಇನ್ನೂ ದಾರುಣ. ಆಕೆಗೆ ಅಬಾಷನ್ ಮಾಡಿಸಿ ಆಕೆಯ ತಂದೆ ತಾಯಿ ಕತಾರ್ನ ಓರ್ವ ವೃದ್ಧನೊಂದ ಜೊತೆಗೆ ರೆಹಾನಾ ಇನ್ನೊಂದು ಮದುವೆ ಮಾಡ್ತಾರೆ. ವೃದ್ಧ ಶೇಖ್ನೊಂದಿಗೆ ಆಕೆ ಆತನ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಕಾದಿದ್ದು ಮತ್ತೊಂದು ಸಂಕಷ್ಟ. ಆ ವೃದ್ಧ ಮತ್ತೋರ್ವ ಶೇಖ್ಗೆ ಮಾರಾಟ ಮಾಡಿದ್ದ. ತದನಂತರ ವರ್ಷಗಳಲ್ಲಿ ಅಸಹಾಯಕ ರೆಹಾನಾಳಿಗೆ ಬರೋಬ್ಬರಿ 14 ಬಾರಿ ವಿವಾಹವಾಯಿತು. ಇದನ್ನೇ ಒನ್ ನೈಟ್ ಮ್ಯಾರೇಜ್ ಅಥವಾ ಒಂದು ರಾತ್ರಿಯ ಮದುವೆ ಅಂತ ಕರೀತಾರೆ. ಇದು ಕೇವಲ ರೆಹಾನಾ ಎನ್ನುವ ಹೆಣ್ಣು ಮಗಳ ಕತೆ ಮಾತ್ರ ಅಲ್ಲ. ಬಯಲಿಗೆ ಬಾರದ ಅದೆಷ್ಟೋ ಕತೆಗಳು ಕೇರಳ ರಾಜ್ಯದಲ್ಲಿ ನಡೆಯುತ್ತಿವೆ. ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ಒಂದು ವರದಿಯ ಪ್ರಕಾರ ಲೆಕ್ಕವಿಲ್ಲದಷ್ಟು ಹುಡುಗಿಯರು ಈ ರೀತಿ ವಿವಾಹವಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಎಕನಾಮಿಕ್ ಟೈಮ್ಸ್ ನಡೆಸಿದ ಒಂದು ಸರ್ವೆಯ ಪ್ರಕಾರ ಸುಮಾರು 9,000ಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರು ಈ ಒನ್ ನೈಟ್ ಮ್ಯಾರೇಜ್ಗೆ ಬಲಿಯಾಗಿದ್ದಾರೆ. ಏನು ತಪ್ಪೇ ಇಲ್ಲದೆ ಇಂತಹ ಘೋರ ಕೃತ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇಲ್ಲಿ ತಪ್ಪಿತಸ್ಥರು ಬೇರೆ ಯಾರೂ ಅಲ್ಲ, ಸ್ವತಃ ಈ ಹೆಣ್ಣು ಮಕ್ಕಳ ತಂದೆ ತಾಯಿಯಂದರೆ ಆಗಿದ್ದಾರೆ. ಕೇವಲ ಹಣಕ್ಕೆ ಈ ಅಪರಾಧ ಎಸಗುತ್ತಿದ್ದಾರೆ. ಅನೇಕ ಹೆಣ್ಣು ಮಕ್ಕಳ ಪೋಷಕರು ಶ್ರೀಮಂತ ಅರಬ್ ಶೇಖ್ಗಳಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ಒಂದು ರಾತ್ರಿಯ ಮದುವೆಗೆ ಮಾರಿಕೊಳ್ಳುತ್ತಿದ್ದಾರೆ. ಇಂದು ನಿನ್ನೆಯದಲ್ಲ, ಈ ದಂಧೆ ಶತಮಾನಗಳಿಂದಲೂ ನಡೆಯುತ್ತಲೇ ಇದೆ. ಇದನ್ನೇ ಅರಬ್ ಕಲ್ಯಾಣಂ ಅಂತ ಕರೆಯೋದು. 1000 ವರ್ಷಗಳ ಹಿಂದೆ ಕೇರಳದ ವಾಲಿಯಾವಿಡಿ ಅಂದರೆ ಮಾರುಕಟ್ಟೆ ವ್ಯವಸ್ಥೆ ಜಾರಿಯಲ್ಲಿತ್ತು. ಕ್ಯಾಲಿಕಟ್ ಎಂಬ ಊರಿನಲ್ಲಿ ಈ ಮಾರುಕಟ್ಟೆ ಇತ್ತು. ಸಾಂಬಾರು ಪದಾರ್ಥಗಳನ್ನು ಮಾರಾಟ ಮಾಡೋಕ್ಕೆ, ಬೃಹತ್ ಹಡಗು ನಿರ್ಮಾಣಕ್ಕೆ ಮತ್ತು ಬಂದರುಗಳಿಗೆ ಊರು ಖ್ಯಾತಿ ಪಡೆದಿತ್ತು. ಅನೇಕ ವ್ಯಾಪಾರಿಗಳು ವ್ಯಾಪಾರದ ಸಲುವಾಗಿ ಈ ಊರಿಗೆ ಬರ್ತಾ ಇದ್ರು. ಮುಖ್ಯವಾಗಿ ಅರಬ್ ಶೇಖ್ಗಳು ವ್ಯಾಪಾರಕ್ಕೆ ಹೆಚ್ಚಾಗಿ ಬರ್ತಾ ಇದ್ರು. ಕ್ರಿಸ್ತ ಶಕ 629ರಲ್ಲಿ ಈ ಅರಬ್ ವ್ಯಾಪಾರಿಗಳು ಬೃಹತ್ ಸಂಖ್ಯೆಯಲ್ಲಿ ಆಗಾಗ ಈ ಪ್ರದೇಶಕ್ಕೆ ಬರುತ್ತಲೇ ಇದ್ದರು. ಇವರು ಭಾರತದಲ್ಲೇ ಮೊಟ್ಟಮೊದಲ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು. ಆ ಮಸೀದಿಯ ಹೆಸರು ಚೆರಾಮನ್ ಜಮ್ಮಾ ಮಸೀದಿ. ಒಂದು ಹಡಗು ನಿರ್ಮಾಣಕ್ಕೆ ಕಡಿಮೆ ಅಂದರೂ 3 ತಿಂಗಳು ಹಿಡಿತಿತ್ತು. ಇದನ್ನು ಕೊಳ್ಳಲು ಬರ್ತಿದ್ದ ಅರಬ್ ವ್ಯಾಪಾರಿಗಳು ಈ 3 ತಿಂಗಳು ಇಲ್ಲೇ ಇರಬೇಕಾಗುತ್ತಿತ್ತು. ಕೇವಲ ತಮ್ಮ ಕಾಮದಾಸೆ ಪೂರೈಸಿಕೊಳ್ಳುವ ಸಲುವಾಗಿ ನಾಮಕಾವಸ್ಥೆಗೆ ಇಲ್ಲಿಯ ಒಂದು ಮದುವೆ ಆಗ್ತಾ ಇದ್ರು. ಅದುವೇ ಅರಬ್ ಕಲ್ಯಾಣಂ. ಈ ಪ್ರಕ್ರಿಯೆಯಲ್ಲಿ ಅರಬ್ ಶೇಖ್ ಅಲ್ಲಿಯ ತನ್ನಿಚ್ಛೆಯ ಲೋಕಲ್ ಹುಡುಗಿಯನ್ನ ಮಹರ್ ಅಂದರೆ ವಧು ದಕ್ಷಿಣೆ ನೀಡಿ ವಿವಾಹವಾಗುತ್ತಾನೆ. ಅಲ್ಪಾವಧಿಯ ಈ ಮದುವೆಯಲ್ಲಿ ಮುಖ್ಯವಾದ ಪಾತ್ರ ಹಣ. ಸುಮಾರು 1 ರಿಂದ 3 ತಿಂಗಳವರೆಗಿನ ಈ ವಿವಾಹ ಸಂಬಂಧವನ್ನು ಸಂಪೂರ್ಣವಾಗಿ ಅನುಭವಿಸಿ ಆ ಹುಡುಗಿಯನ್ನು ಗರ್ಭಿಣಿಯಾಗಿಸಿ ಹಡಗು ತಯಾರಾಗುತ್ತಿದ್ದಂತೆ ಆ ಹುಡುಗಿಯನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಾನೆ ಅರಬ್ ಶೇಖ್. ಇತ್ತೀಚಿನ ವರದಿಯ ಪ್ರಕಾರ ಈ ಪರಿಕಲ್ಪನೆ ಕ್ರಿಸ್ತ ಶಕ 629ರಿಂದ 2013ರವರೆಗೂ ಚಾಲ್ತಿಯಲ್ಲಿತ್ತು. ಸರಿಸುಮಾರು 1384 ವರ್ಷಗಳ
ಕಾಲ ಈ ಅನಿಷ್ಟ ಸಂಸ್ಕೃತಿ ಚಾಲ್ತಿಯಲ್ಲಿತ್ತು. ಆದರೆ ಎಂತಹ ದುರದೃಷ್ಟಕರ ಸಂಗತಿ ಅಲ್ವೇ, ಈಗಲೂ ಕೇರಳದ ಕೊಚ್ಚಿಕೋಡ್, ಮಲ್ಲಾಪುರಂ, ಕಣ್ಣೂರು, ಕಾಸರಗೋಡು, ತಿರುವನಂತಪುರಂನ ಕೆಲವು ಭಾಗಗಳಲ್ಲಿ ಚಾಲ್ತಿಯಲ್ಲಿದೆ ಎಂದು ತಿಳಿದು ಬಂದಿದೆ. ಈಗ ಈ ಕಾನ್ಸೆಪ್ಟ್ ಹೈಟೆಕ್ ಟಚ್ ಪಡೆದಿದೆ. ಬ್ರೋಕರ್ಗಳು ಈ ದಂಧೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಎಷ್ಟು ಹಣ, ಎಷ್ಟು ಚಿನ್ನ ಹುಡುಗಿಯ ಮನೆಗೆ ನೀಡಬೇಕು ಎಲ್ಲವನ್ನು ನಿಗದಿಪಡಿಸಿ ವ್ಯಾಪಾರ ನಡೆಸ್ತಾರೆ. ಇಲ್ಲಿ ಹೆಣ್ಣು ಮಕ್ಕಳು ನಿಜವಾಗಿಯೂ ವ್ಯಾಪಾರದ ವಸ್ತುಗಳಾಗಿದ್ದಾರೆ. ಹಿಂದೂಸ್ತಾನ್ ವರದಿಯ ಪ್ರಕಾರ 15 ಗಲ್ಫ್, 35 ಹೈದರಾಬಾದ್ ಮೂಲದ ಬ್ರೋಕರ್ಗಳು ಇದ್ದಾರೆ. ಇದರಲ್ಲಿ 25 ಮಂದಿ ಮಹಿಳೆಯರೇ ಆಗಿದ್ದಾರೆ. ಈ ಬ್ರೋಕರ್ಗಳು ಕೆಲಸದಲ್ಲಿ ಅನೇಕ ರೀತಿಯ ಸ್ಟ್ರಾಟಜಿಗಳನ್ನು ಬಳಸುತ್ತಾರೆ. ಅದೇನೆಂದರೆ, ತಮ್ಮ ಗ್ರಾಹಕರಾದ ಶೇಖ್ಗಳನ್ನು ಅವರು ಸ್ಟೇಟಸ್ಗೆ ತಕ್ಕನಾಗಿ 3 ವಿಭಾಗಗಳಾಗಿ ವಿಂಗಡಿಸುತ್ತಾರೆ. ಮೊದಲನೆಯದು ಆಟೋ ಮಾಲೀಕರು. ತಮ್ಮ ದೇಶದಲ್ಲಿ ಕಡಿಮೆ ವೆಚ್ಚದ ಸಾರಿಗೆಯನ್ನು ಬಳಸುವವರು. ಇವರಿಗೆ ಕಡಿಮೆ ವೆಚ್ಚದ ಲಾಡ್ಜ್ಗಳಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗುತ್ತೆ. ಅಂಬಾಸಿಡರ್ಸ್. ಇವರು ಸ್ವಂತ ಅಂಬಾಸಿಡರ್ ಕಾರು ಹೊಂದಿರುವ ಸ್ಥಿತಿವಂತರು. ಅವರ ರೇಂಜ್ಗೆ ಅನುಸಾರವಾಗಿ ಭಾರತದಲ್ಲಿನ ಒಳ್ಳೆಯ ಹೋಟೆಲ್ಗಳಲ್ಲಿ ಇವರು ತಂಗುವಿಕೆಯನ್ನು ವ್ಯವಸ್ಥೆ ಆಗುತ್ತೆ. ಇನೋವಾ. ಇವರು ಹೈ ಕ್ಲಾಸ್ ಶೇಖ್ಗಳು. ಇವರ ಸ್ಟೇಟಸ್ಗೆ ತಕ್ಕಂತೆ ದೊಡ್ಡ ಐಷಾರಾಮಿ ಹೋಟೆಲ್ಗಳಲ್ಲಿ ತಂಗಲು ವ್ಯವಸ್ಥೆ ಆಗುತ್ತೆ. ಎಲ್ಲವೂ ಹಣದ ಮೇಲೆಯೇ ಅವಲಂಬಿತವಾಗಿದೆ. ಈ ಶೇಖ್ಗಳು ಒಪ್ಪುವಂತಹ ಹುಡುಗಿಯರನ್ನೇ ಆಯ್ದು ಇವರ ಮುಂದೆ ಕರೆತರಲಾಗುತ್ತೆ. ಹೆಣ್ಣು ಮಕ್ಕಳ ಸೌಂದರ್ಯ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಹೆಣ್ಣು ಮಕ್ಕಳ ತಂದೆ ತಾಯಂದಿರು ಹೇಗಾದರೂ ತಮ್ಮ ಹೆಣ್ಣು ಮಕ್ಕಳಿಗೆ ಮದುವೆಯಾದರೆ ಸಾಕು ಎನ್ನುವ ಮನೋಭಾವದವರು. ಅದಾಗಲೇ ಬ್ರೋಕರ್ ಜೊತೆಗೆ ಮಾತನಾಡಿ ತಮಗೆ ಬೇಕಾಗುವ ಹಣದ ಲೆಕ್ಕಾಚಾರ ಮಾಡಿರ್ತಾರೆ. ಆ ಪುಟ್ಟ ಹುಡುಗಿ ಋತುಮತಿ ಆಗೋದನ್ನೇ ಕಾದು ಆದ ನಂತರವೇ ಶೇಖ್ಗಳಿಗೆ ಡೀಲ್ ಮುಗಿಸ್ತಾರೆ. ಕೇವಲ 13-14 ವರ್ಷದವರಿರುವಾಗಲೇ ಈ ಮುಗ್ಧ ಜೀವವನ್ನು ಮಾರಾಟ ಮಾಡ್ತಾರೆ. ಇದನ್ನು ವಿರೋಧಿಸುವ ಶಕ್ತಿ ಆ ಹುಡುಗಿಯಲ್ಲಿ ಇರಲ್ಲ. ಯಾವ ಶೇಖ್ ಹೆಚ್ಚು ಹಣ, ಚಿನ್ನದ ಆಮಿಷ ಒಡ್ಡುತ್ತಾರೋ ಅವರ ಪಾಲಾಗುತ್ತಾಳೆ ಆ ಹುಡುಗಿ. ತಂದೆ ತಾಯಿಯಂದರಿಗೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುತ್ತೆ. ಸಾಕಷ್ಟು ವಧು ದಕ್ಷಿಣೆಯೂ ಸಿಗುತ್ತೆ. ಜೀವನಕ್ಕೆ ಇಷ್ಟು ಸಾಕು ಅಂತ ಯೋಚಿಸ್ತಾರೆ. ಕೆಲ ಮುಗ್ಧ ಹೆಣ್ಣು ಮಕ್ಕಳಿಗಂತೂ ತನ್ನ ಮದುವೆಯಿಂದ ತಂದೆ ತಾಯಂದಿರು ನೆಮ್ಮದಿಯಾಗಿ ಇರುತ್ತಾರೆ ಎಂದು ಭಾವಿಸಿ ಮದುವೆಗೆ ಒಪ್ಪಿಕೊಳ್ತಾರೆ. ಒಪ್ಪದ ಹುಡುಗಿಯರಿಗೆ ಪೋಷಕರಿಂದ ಮತ್ತು ಬಂಧುಗಳಿಂದ ಬಲವಂತವಾಗಿ ಒಪ್ಪಿಸಲಾಗುತ್ತೆ. ಥೇಟ್ ಅರೇಂಜ್ ಮ್ಯಾರೇಜ್ನಂತೆ ಮದುವೆ ನಡೆದು ಹೋಗುತ್ತೆ. ಮದುವೆಯು ಸಂಪೂರ್ಣ ಖರ್ಚು ಶೇಖ್ನದ್ದೇ ಆಗಿರುತ್ತೆ. 50,000ದಿಂದ 5 ಲಕ್ಷದವರೆಗೂ ವ್ಯಾಪಾರ ನಡೆಯುತ್ತೆ. ಎರಡೂ ಕಡೆಯಿಂದಲೂ ಬ್ರೋಕರ್ಗೆ ಕಮಿಷನ್ ಹೋಗುತ್ತೆ. ಪೋಷಕರಿಂದ ಹೆಚ್ಚು ಲಾಭ ಪಡೆಯೋದು ಈ ಬ್ರೋಕರ್ಗಳೇ. ಕೆಲ ಶೇಖ್ಗಳು ಹಣದ ಬದಲು ಚಿನ್ನ, ಕಾರು, ಸ್ವಂತ ಮನೆ ನೀಡ್ತಾರೆ. ಒಮ್ಮೊಮ್ಮೆ ಬ್ರೋಕರ್ಗಳು ಅನಾಥಾಶ್ರಮದಿಂದ ಅನಾಥ ಹೆಣ್ಣು ಮಕ್ಕಳನ್ನು ಸಹ ಈ ದಂಧೆಯಲ್ಲಿ ಶಾಮೀಲು ಮಾಡುತ್ತಾರೆ. ಇಂತಹ ಅನಾಥಾಲಯಗಳನ್ನು ಯತೀಮ್ಖಾನ ಎಂದು ಕರೆಯುತ್ತಾರೆ. ಈ ಯತೀಮ್ಖಾನಾದ ಮ್ಯಾನೇಜರ್ಗಳು ಬ್ರೋಕರ್ ಜೊತೆ ಗುಟ್ಟಾಗಿ ಶಾಮೀಲಾಗಿರುತ್ತಾರೆ. ಆ ಶೇಖನ್ನು ನೇರವಾಗಿ ಅಲ್ಲಿಗೆ ಕರೆಸಿ ಬೇಕಿರುವ ಹುಡುಗಿಯನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತೆ. ಆಕೆಯಾದ ಆ ನತದೃಷ್ಟ ಹುಡುಗಿಯನ್ನು ಅನಾಥಾಲಯದ ಮ್ಯಾನೇಜರ್ ಇತರೆ ಸಿಬ್ಬಂದಿಗಳು ಒಪ್ಪಿಕೊಳ್ಳಲು ಬಲವಂತಪಡಿಸುತ್ತಾರೆ. ಅಸಹಾಯಕ ಹುಡುಗಿ ಹ್ಞೂ ಎಂದು ತಲೆ ಅಲ್ಲಾಡಿಸುತ್ತಾಳೆ. ಅನೇಕ ಕೇಸ್ಗಳಲ್ಲಿ ಮದುವೆಗೆ ಅವರ ಧಾರ್ಮಿಕ ನಾಯಕರು ಬಂದಿರುತ್ತಾರೆ. ಇದೆಲ್ಲವನ್ನು ವಿರೋಧಿಸುವ ಬದಲು ನೇರವಾಗಿ ತಮ್ಮ ಬೆಂಬಲ ಸೂಚಿಸುತ್ತಾರೆ. ಈ ಮದುವೆಯನ್ನು ಲೀಗಲ್ ಆಗಿ ಸರ್ಟಿಫೈ ಕೂಡ ಮಾಡಿಸಲಾಗುತ್ತೆ. ಆದರೆ ಸಕ್ರಮ ವ್ಯಭಿಚಾರ ಅಂದರೆ ಇದು ಸಕ್ರಮ ವ್ಯಭಿಚಾರದಂತೆ ಕಾಣಿಸುತ್ತೆ. ಇನ್ನು ಈ ಶೇಖ್ಗಳಂತೂ ತಮ್ಮಿಷ್ಟಕ್ಕೆ ತಕ್ಕಂತೆ ಹುಡುಗಿಯರನ್ನು ಕುಣಿಸ್ತಾರೆ. ತಂಗಲು ಮಾಡಿದ್ದ ಹೋಟೆಲ್ನಲ್ಲಿ ಸಂಸಾರವನ್ನು ಪ್ರಾರಂಭಿಸ್ತಾರೆ. ಇಲ್ಲವಾದಲ್ಲಿ ಆ ಹುಡುಗಿಯ ಪಾಸ್ಪೋರ್ಟ್ ಸಿದ್ಧಪಡಿಸಿ ತಮ್ಮೊಂದಿಗೆ ತಮ್ಮ ದೇಶಕ್ಕೆ ಕರೆದುಕೊಂಡು ಹೋಗಿ ಕೆಲವೇ ತಿಂಗಳುಗಳಲ್ಲಿ ಆಕೆಯನ್ನು ಗರ್ಭವತಿಯಾಗುತ್ತಿದ್ದಂತೆ ವಾಪಸ್ ಕೇರಳಕ್ಕೆ ಕಳಿಸುತ್ತಾರೆ. ಮಗುವನ್ನು ಹೆರೋದು ಬಿಡೋದು ಆಕೆಯ ತಂದೆ ತಾಯಿಯರ ತೀರ್ಮಾನ. ಕೆಲ ಪೋಷಕರು ಅಬಾರ್ಷನ್ ಮಾಡಿಸಿ ಮತ್ತೊಮ್ಮೆ ಆ ಹುಡುಗಿಯ ಮಾರಾಟಕ್ಕೆ ಮುಂದಾಗ್ತಾರೆ. ಇಲ್ಲವಾದಲ್ಲಿ ಕೇರಳಗೆ ವಾಪಸ್ ಕಳಿಸದೆ ಆ ಶೇಖ್ ಬೇರೊಬ್ಬರಿಗೆ ಮಾರಾಟ ಮಾಡ್ತಾನೆ. ಅನಾಥಾಶ್ರಮದಿಂದ ಬಂದ ಹೆಣ್ಣು ಮಕ್ಕಳ ಕಥೆ ಅಂತೂ ಹೇಳತಿರೋದು. ವಾಪಸ್ ತನ್ನೂರಿಗೆ ಬರಲಾಗದೆ ಗುರುತು ಪರಿಚಯ ಇಲ್ಲದ ಊರಿನಲ್ಲಿ ನರಕ ಅನುಭವಿಸ್ತಾರೆ. ಅಬ್ಬಬ್ಬ, ಈ ಹೃದಯವಿದ್ರಾವಕ ಘಟನೆಯನ್ನು ಊಹಿಸಲು ಕೂಡ ಸಾಧ್ಯ ಇಲ್ಲ. ಹಣಕ್ಕಾಗಿ ಪೋಷಕರೇ ಇಂತಹ ವಿಕೃತ ಕೆಲಸಕ್ಕೆ ಕೈ ಹಾಕಿದರೆ ಬೇಲಿ ಎದ್ದು ಹೊಲ ಮೇಯ್ದಂತೆ ಅಲ್ವೇ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಈ ಬಗ್ಗೆ ವರದಿಯಾಗಿತ್ತು. ಒಮ್ಮೆ ಕಾಲೇಜಿಗೆ ಬಡ ಹುಡುಗ ಏಕಾಏಕಿ ಐಷಾರಾಮಿ ಕಾರ್ನಲ್ಲಿ ಬರ್ತಾನೆ. ಆತನ ಫ್ರೆಂಡ್ಸ್ ದಿಢೀರನೆ ಇಷ್ಟು ಕಾಸ್ಟ್ಲಿ ಕಾರ್ನಲ್ಲಿ ಬಂದೆ ಎಂದು ಕೇಳಿದಾಗ ಮೊನ್ನೆಯಷ್ಟೇ ನನ್ನ ಅಕ್ಕನ ನಿಖಾ ಒಬ್ಬ ಅರಬ್ ಶೇಖ್ನೊಂದಿಗೆ ಆಯಿತು.
ನನ್ನ ಭಾವ ಈ ಕಾರು ಒಂದು ಮನೆಯನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಇದೇ ಅರಬ್ ಕಲ್ಯಾಣಂನ ಅಸಲಿಯತ್ತು. ಇತ್ತೀಚೆಗೆ ಬಂದ ವರದಿಯ ಪ್ರಕಾರ 9,000ಕ್ಕೂ ಹೆಚ್ಚು ಅಧಿಕ ಹೆಣ್ಣು ಮಕ್ಕಳು ಈ ದಂಧೆಗೆ ಬಲಿಯಾಗಿದ್ದಾರೆ. ಸುಮಾರು 2,500ಕ್ಕೂ ಹೆಣ್ಣು ಮಕ್ಕಳನ್ನು ಗಂಡಂದಿರು ಬಿಟ್ಟು ಹೋಗಿದ್ದಾರೆ. 300ಕ್ಕೂ ಹೆಣ್ಣು ಮಕ್ಕಳು ಸುಳಿವು ಪತ್ತೆಯಾಗಿಲ್ಲ. ಇದರ ಕುರಿತಾಗಿ ಮಾಹಿತಿ ದೊರೆತಿಲ್ಲ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯದಲ್ಲಿ ಇಂತಹ ದುಷ್ಕೃತ್ಯ ನಡೀತಿರೋದು ಬೇಸರದ ಸಂಗತಿ. ಅರಬ್ ಕಲ್ಯಾಣಂ ಎಲೆಮರೆಕಾಯಿಯಂತೆ ತನ್ನ ವಿಕೃತಿ ಮೆರೆಯುತ್ತಿದೆ. ಕ್ಷಮಿಸಿ, ಕೆಲವರು ಈ ವಿಡಿಯೋವನ್ನು ಸುಳ್ಳು ಎನ್ನಬಹುದು. ಇದು ಸುಳ್ಳಲ್ಲ. ಈ ಬಗ್ಗೆ ಗೂಗಲ್ನಲ್ಲಿ ಹುಡುಕಿ ನಿಮಗೆ ಸಿಗುತ್ತೆ. ಹೆಣ್ಣನ್ನು ಭೋಗದ ವಸ್ತುವಿನಂತೆ ನೋಡುವ ಯಾರಿಗೂ ಒಳ್ಳೆಯದಾಗಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಃ. ಅಂದರೆ ಹೆಣ್ಣನ್ನು ಎಲ್ಲಿ ಪೂಜಿಸ್ತಾರೋ ಅಲ್ಲಿ ಸಕಲ ದೇವತೆಗಳು ವಾಸ ಇರ್ತಾರೆ ಅಂತ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ. ಹಾಗೆಯೇ ಹೆಣ್ಣು ಮಕ್ಕಳನ್ನು ನೀವು ದೇವತೆಯಂದ್ರಂತೆ ನೋಡದಿದ್ದರೂ ಪರವಾಗಿಲ್ಲ, ಆದರೆ ಈ ರೀತಿಯಾಗಿ ಬಳಸಿಕೊಳ್ಳಬಾರದು ಅನ್ನೋದೇ ನಮ್ಮ ಯೋಚನೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮಗೆಲ್ಲ ಈ ಒಂದು ಅರಬ್ ಕಲ್ಯಾಣಂನ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.